ಬದಲಾವಣೆ ವಿಚಾರ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಒಂದು ಕಡೆ ಯತೀಂದ್ರ ಸಿದ್ದರಾಮಯ್ಯನವರು ನಮ್ಮ ತಂದೆಯವರೇ ಸಿಎಂ ಆಗಿರ್ತಾರೆ ಅಂತ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಕೆಲವು ನಾಯಕರು ಇದರ ಬಗ್ಗೆ ಪರ ವಿರೋಧ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಬಾರಿ ಮಾಧ್ಯಮದಲ್ಲಿ ಬಂದು ಪಾರ್ಟಿಗೆ ಡ್ಯಾಮೇಜ್ ಆಗಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಒಂದನೇದು ಪಾರ್ಟಿ ಡ್ಯಾಮೇಜ್ ಆಗೋದನ್ನ ನಮಗೆ ಹೈಕಮಾಂಡ್ ಬೇರೆ ಇದೆ. ಡಿ.ಕೆ. ಸಾಹೇಬ್ರ ಹೈಕಮಾಂಡ್ ಸಿದ್ದರಾಮಯ್ಯ ಇವರು ಯತೀಂದ್ರ ಅವರು ಇರ್ಬೋದು. ನಮ್ಮ ಹೈಕಮಾಂಡ್ ದೆಹಲಿಲಿದೆ. ಖರ್ಗೆ ಜಿ ಇದ್ದಾರೆ, ರಾಹುಲ್ ಜಿ ಇದ್ದಾರೆ, ಸೋನಿಯಾ ಮೇಡಮ್ ಇದ್ದಾರೆ, ಪ್ರಿಯಾಂಕಾ ಮೇಡಮ್ ಇದ್ದಾರೆ. ಅವರು ಇದನ್ನೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕಾಗ್ತದೆ. ಯಾಕೆಂದರೆ ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ, ಈಗ ಮಾಧ್ಯಮ ಮಿತ್ರರು ಇವತ್ತು ನಮ್ಮ ಮನೆ ಹತ್ರ ಬಂದಿದ್ದೀರಿ, ಈಗ ನಿಮಗೆ ಗೌರವ ಕೊಡ್ದೇ ನಾನು ಹೋಗೋದು ಸರಿಯಲ್ಲ. ಆಮೇಲೆ ನೀವೇನಾದ್ರು ಅನಾವಶ್ಯಕ ಕೇಳಿದ್ರೆ ಮಾತಾಡ್ದಂಗೆ ಹೋಗ್ಬೋದು. ನೀವು ಚಾಲ್ತಿಯಲ್ಲಿರೋಂಥ ಕ್ವಶನ್ ಕೇಳಿದ್ರೆ ನಾವು ಮಾತಾಡಬೇಕಾಗ್ತದೆ. ಮಾತಾಡ್ದೇ ಹೋಗೋದು ಅದು ಸರಿ ಅನಿಸಲ್ಲ. ಮನೆ ಹೈಕಮಾಂಡ್ ಇದನ್ನೆಲ್ಲ ನೋಡ್ತಿಲ್ವಾ ಅಂತ. ಯಾಕೆಂದರೆ ಹೈಕಮಾಂಡ್ ನೋಡಬೇಕಾಗ್ತದೆ. ಈಗ ನಾನು ಅದೇ ಒಂದೇ ಮಾತು ಹೇಳೋದು, ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಏನು 2.5 ವರ್ಷ ಒಪ್ಪಂದ ಆಗಿದೆಯೋ ಆಗಿಲ್ಲ, ಅದು ಸ್ಪಷ್ಟಪಡಿಸ್ಬಿಟ್ರೆ ಮುಗಿದೋಯ್ತು. ಮನೆ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸ್ಲಿ, ಹೈಕಮಾಂಡ್ ಅವರು ಸ್ಪಷ್ಟಪಡಿಸ್ಲಿ. 2.5 ವರ್ಷದ ಒಪ್ಪಂದ ಆಗಿಲ್ಲ, ನಾನು ಯಾವುದೂ ಮಾತು ಕೊಟ್ಟಿಲ್ಲ ಅನ್ನೋದನ್ನು ಕ್ಲಿಯರ್ ಮಾಡಿಬಿಟ್ರೆ ಇದು ಸಮಸ್ಯೆನೇ ಬಗೆಹರಿದೋಯ್ತಲ್ಲ. ಗುರುಗಳು ಇದೆ, ಶಾಸಕರು ಇದೆ, ನಿಮಗೂ ಇದೆ, ಎಲ್ಲರೂ ಇದೆ. ನಿಮಗಿದೆಯಲ್ಲ ಪಾರ್ಟಿ ಕೇಳಬೇಕು ಸರ್. ಇನ್ನೊಂದು, ಪರಮೇಶ್ವರ್ ಅವರು ನಿನ್ನೆ ಚಿಕ್ಕಮಂಗ್ಳೂರಿಗೆ ಹೋಗಿದ್ದಾರೆ. ಅಲ್ಲಿ ಅವರು ಸಿಎಂ ಆಗಬೇಕು ಅಂತ ದಲಿತ ಸಂಘಟನೆಗಳು ಭಾಳ ಇದೆ. ಅವರ ಅಭಿಮಾನಿಗಳು ಅವ್ರು ಆಸೆ ಪಡ್ತಾರೆ. ಅದಕ್ಕೆಲ್ಲ ನಾನು ಬೇಡ ಅಂತ ಹೇಳ್ತೀನಿ. ಸರ್, ಬಜೆಟ್ ಬಳಿಕ ನಿಮ್ಮ ಸಿಎಂ ಆಗಿ ಅದು ಅವರ ಹೇಳಿಕೆ. ಅದು ಅವ್ರಿಗೇನು ಮಾಹಿತಿ ಇದೆ ಆ ಆಧಾರದ ಮೇಲೆ ಹೇಳಿರ್ತಾರೆ. ನಾವು ಯಾವಾಗಲೂ ಹೇಳೋದೇನು ಅಂತ ಹೇಳಿದ್ರೆ, ನಮ್ಮ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೋ ಅಂತಿಮವಾಗಿ ಅದೇ ಫೈನಲ್ಲು. ನಾನು ಹೇಳಿದ್ದು, ನೀವು ಹೇಳಿದ್ದು, ಮತ್ತೊಬ್ರು ಹೇಳಿದ್ದು ಬರೋದಿಲ್ಲ. ಅಂತಿಮವಾಗಿ ಹೈಕಮಾಂಡಿಂದ ಏನು ತೀರ್ಮಾನ ಬರುತ್ತೆ ದಟ್ ಈಸ್ ಫೈನ್. ಅಲ್ಲ, ಅವರು ಹೇಳ್ತಾರೆ ಸಂದರ್ಭ. ಅವರು ನಾವು ಹೇಳೋಕ್ಕಾಗುತ್ತೆ ಹಿಂಗೆ ಹೇಳಿ ಅಂತ. ಅವರು ಯಾವಾಗ ಸಂದರ್ಭ ನೋಡಿಕೊಂಡು ಅದರ ಅವಶ್ಯಕತೆ ಇದ್ದರೆ ಹೇಳ್ತಾರೆ. ಎಲ್ಲ ಗೊಂದಲ ಮಾಧ್ಯಮದಲ್ಲಿರ್ಬೋದು, ಗೊಂದಲ ಬೇರೆ ಬೇರೆ ಹಂತದಲ್ಲಿ ಇರ್ಬೋದು. ಆದರೆ ನಮಗೆ ಹೈಕಮಾಂಡ್ನವರಿಗೆ ಆ ಗೊಂದಲ ಇದೆ ಅಂಥೇಳಿ ಕಾಣಿಸಿದಾಗ ಅವ್ರು ಹೇಳ್ತಾರೆ.